ಅಜಿತ್ ಅವರು ನಿಮ್ಮನ್ನ ಪದೇ ಪದೇ ಬಾಸು ಬಾಸು ಅಂತ ಕರೆಯೋದಾಗಿರ್ಬೋದು, ವೈಯಕ್ತಿಕ ಒಂದು ವಿಚಾರಗಳಿಂದ ಟೀಕೆ ಹ್ಮ್. ಮಾಡುವಂತದ್ದಾಗಿರ್ಬೋದು ಮಾಡ್ತಿದ್ರು. ಸೊ ಹೊರಗಡೆ ಬಂದ್ಮೇಲೆ ಫಿನಾಲೆ ಎಲ್ಲ ಮುಗಿದ್ಮೇಲೆ ರಜತ್ ಅವ್ರ ಜೊತೆ ನೀವು ಚೈತ್ರ ಅವರು ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡ್ತಾರಾ ಅಂತ? ಅದು ಗೊತ್ತಿಲ್ಲ, ನಾನು ಯಾವಾಗ್ಲೂ ಬೈತಾ ಇದ್ದೆ ಅವ್ರಿಗೆ. ಅವ್ರೆ ಬರೋವಾಗ್ಲೂ ಹೇಳಿದ್ರೆ ಬಾ ಸಿಗೋಣ ಹೊರಗಡೆ ಅಂದಾಗ ನಾನು ನಿಮಗಂತೂ ಸಿಗಲ್ಲ ನಾನು ನಿಮಗಂತೂ ಸಿಗಲ್ಲ ನಾನು ಅಂತಲೇ ಅಂತಿದ್ದೆ. ಸೊ ರಜತ್ ತುಂಬಾ ಒಳ್ಳೆ ಮನುಷ್ಯ, ಹಾರ್ಟ್ಲಿ ಬಹಳ ಒಳ್ಳೆ ಮನುಷ್ಯ. ಅಂದ್ರೆ ಮನಸ್ಸಿನ ಒಳಗಡೆ ಒಂದಿಟ್ಕೊಂಡು ಎದುರುಗಡೆ ಇನ್ನೊಂದು ಮಾತಾಡುವಂತ ವ್ಯಕ್ತಿ ಅಲ್ಲ. ನೇರ ಏನ್ ಅನ್ಸುತ್ತೆ ಅದನ್ನ ಬಹಳ ನೇರವಾಗಿ ಹೇಳುವಂತ ಮನುಷ್ಯ. ಸೊ ನನಗಂದ್ರೆ ನನ್ ಪ್ರಪಂಚ ಬೇರೆ, ನನಗೆ ಇನ್ನು ಏನ್ ಕಮಿಟ್ಮೆಂಟ್ಗಳು ಬೀಳುತ್ತೆ ಅನ್ನೋದೇ ಗೊತ್ತಿಲ್ಲ. ಹಾಗಾಗಿ ಸ್ನೇಹ ಅನ್ನೋದಂದ್ರೆ ನಾನು ಹೇಳಿದ್ದೆ, ದ್ವೇಷನಾಗ್ಲಿ ಪ್ರೀತಿನಾಗ್ಲಿ ಎರಡನ್ನೂ ಈ ಮನೇನ್ ತಗೊಂಡ್ ಹೋಗೋದಿಲ್ಲ. ಯಾವ್ದೋ ಒಂದ್ ದೊಡ್ಡ ಸಂಬಂಧವನ್ನ ತಗೊಂಡ್ ಹೋಗ್ತೀನಿ ಅನ್ನೋದನ್ನು ಮಾಡಲ್ಲ, ದ್ವೇಷನೂ ತಗೊಂಡ್ ಹೋಗಲ್ಲ ಅಂತ ಮೊದಲನೇ ದಿನ ಹೇಳಿದ್ದೆ. ಆದ್ರೆ ಈಗ ಅನಿಸ್ತಿದೆ ನಾನು ದ್ವೇಷವನ್ನ ತಗೊಂಡ್ ಹೋಗಲ್ಲ, ಬಾಂಧವ್ಯಗಳನ್ನ ಖಂಡಿತ ತಗೊಂಡ್ ಹೋಗ್ತೇನೆ. ಈಗ ಶಿಶಿರಣ್ಣ ನನಗೆ ನಿಜವಾಗ್ಲೂ ಸ್ವಂತ ಅಣ್ಣ ಇದ್ದಾಗ್ಲೇ ಹಾಗೇನೆ. ತ್ರಿವಿಕ್ರಮ್ ಅಣ್ಣ ತುಂಬಾ ಅಂದ್ರೆ ಅತಿ ಹೆಚ್ಚು ಕ್ಲೋಸ್ ಇದ್ದವ್ರು ನಾನು ತ್ರಿವಿಕ್ರಮಣ್ಣ. ಸೊ ಈ ಬಾಂಧವ್ಯಗಳನ್ನ ನಾನು ಮುರ್ಕೊಳ್ಳೋದಿಕ್ಕೆ ಇಷ್ಟ ಪಡೋದಿಲ್ಲ. ಅದು ಅವ್ರವ್ರ ಸಮಯ, ಅವ್ರವ್ರ ಬದುಕು, ಅವ್ರವ್ರ ಜೀವನ ಶೈಲಿ ಎಲ್ಲ ಬೇರೆನೆ. ಅವ್ರಿಗೆ ಎಷ್ಟು ಸಮಯ ಬಿಸಿ ಇರುತ್ತೆ ಅದೆಲ್ಲ ಬೇರೆನೆ. ಅದರಿಂದ ಆಚೆಗೆ ಯಾವತ್ತೋ ಒಂದಿನ ನೆನಪಾದಾಗ ಕನಿಷ್ಠ ರಕ್ಷಾಬಂಧನಕ್ಕಾದ್ರೂ ಖಂಡಿತ ಅವ್ರ ನೆನಪಾಗಿ ಆಗ್ತಾರೆ. ಆ ಬಾಂಧವ್ಯ ಮುಂದುವರಿಸ್ತೀನಿ, ಅದು ರಜತ್ ಜೊತೆಗೂ ಮುಂದುವರಿಸ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.